ಅವ್ರ ಜಾತಿ ಮತ್ತೊಂದು ನಿನಗೆ ಯಾಕೆ ಬೇಕಿದು, ನೀನು ಮುಸ್ಲಿಮು ನಿಮ್ಮದು ನೋಡ್ಕೋ, ನಿಮ್ಮಿದ್ರಲ್ಲಿ ಅದಾಗಿದೆ ನಿಮ್ಮಿದ್ರಲ್ಲಿ ಇದಾಗಿದೆ, ನೀನು ಯಾಕೆ ಹಿಂದೂಗಳ ಬಗ್ಗೆ ಮಾತಾಡೋದು, ಹುಡುಗಿ ಬಗ್ಗೆ ಮಾತಾಡೋದು. ಹೊಲಿಗಳ ಆಲ್ರೆಡಿ ತಮ್ಲೈನ್ ನೋಡಿ ನಾನು ಏನರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ನಾನು ಸಮೀರ್ MD ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಅದು ಯಾವ ಥರ ವೈರಲ್ ಆಗಿದೆ ಏನಾಗಿದೆ ನಿಮಗೆ ಗೊತ್ತು. ಏನು ಜಾಸ್ತಿ ಹೇಳೋದು ಬೇಡ, ಎಲ್ಲರೂ ವೀಡಿಯೋ ಮಾಡೋದ್ರ ಬಗ್ಗೆ ಹಾಕ್ತಾಯಿದ್ದಾರೆ. ಬಟ್ ನನಗೆ ನನ್ನ ಹುಲಿಗಳು ನೀವು ಒಂದು ವಿಡಿಯೋ ಮಾಡಿ ಬ್ರೋ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾನೆ ಇದ್ರಿ, ಮೆಸೇಜ್ ಮಾಡ್ತಾನೆ ಇದ್ರಿ. ಸೊ ನಾನು ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ದೆ ಬಟ್ ವಿಡಿಯೋ ಮಾಡಿರಲಿಲ್ಲ ಇದ್ರ ಬಗ್ಗೆ. ಸೊ ಒಂದು ವಿಡಿಯೋ ಮಾಡುವ ನನ್ನ ಕಡೆಯಿಂದನೂ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ಹುಡುಗ ಏನು ಸಮೀರ್ ಅವರು ಮಾಡಿದಾರಲ್ಲ ವಿಡಿಯೋ, ಈ ವಿಷಯದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ವೇನೋ ಅನಿಸುತ್ತೆ ನನಗೆ. ಯಾಕೆಂದರೆ ನಾನು ಲೈವ್ ಸ್ಟ್ರೀಮ್ ಮಾಡ್ತಿರ್ತೀನಿ ಡೈಲಿ. ನನ್ನ ಲೈವ್ ಚಾಟಲ್ಲಿ ನೋಡಿದಾಗ ಎಷ್ಟೋ ಜನಕ್ಕೆ ಇದು ಆಗಿ ಒಂದು 15 ವರ್ಷ ಆಗಿರ್ಬೋದಾ, ಐ ಥಿಂಕ್ 13 ಇಯರ್ಸ್ ಆಗಿದೆ. ಬಟ್ ಯಾರಿಗೂ ಇದ್ರ ಬಗ್ಗೆ ಕೆಲವ್ರಿಗೆ ಗೊತ್ತೇ ಇಲ್ಲ. ಈವನ್ ನನ್ನ ಫ್ರೆಂಡ್ ಸರ್ಕಲಲ್ಲೇ ಕೆಲವ್ರಿಗೆ ಗೊತ್ತಿಲ್ಲ. ಹೌದಾ ಹೆಂಗಂದ್ರೆ ಏನು ಈ ಥರ ಕೇಳಿದ್ರು. ನನಗೆ ಅವಾಗ ಗೊತ್ತಾಯಿತು, ಓಕೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈವನ್ ನನಗೆ ಕೂಡ ಗೊತ್ತಿತ್ತು ಬಟ್ ಇಷ್ಟು ಡೀಟೇಲ್ಸಾಗಿ ಗೊತ್ತಿರಲಿಲ್ಲ. ಅವ್ರ ವೀಡಿಯೋನ ನಾನು 39 ಮಿನಿಟ್ಸ್ ವೀಡಿಯೋ ಇದೆಯಲ್ಲ ಅದು ನೋಡಾದ್ಮೇಲೆ ನಂಗೆ ಗೊತ್ತಾಗಿದ್ದು ಈ ಥರ ಇದೆ. ಅಂದರೆ ಒಂದು ಮಗುಗೆ ಆ ವಿಡಿಯೋ ತೋರಿಸಿದ್ರು ಒಂದು ಸ್ವಲ್ಪ ನಾಲೆಡ್ಜ್, ಒಂದು ಬುದ್ಧಿ ಬಂದಿರೋ ಅರ್ಥ ಆಗುತ್ತೆ, ಆ ಥರ ಇದೆ. ಬಿಕಾಸ್ ನಾವು ತುಂಬ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಮುಂಚೆನೂ ಮಾತಾಡಿದ್ದಾರೆ. ನಮ್ಮ ಥರ್ಡ್ ಐ ಚಾನಲಲ್ಲಿ ನಾನು ನೋಡಿದ್ದೀನಿ. ಅದು ಬಿಟ್ಟು ಇನ್ನು ಯಾವುದು ಅಷ್ಟೊಂದು ನಾನು ನೋಡಿಲ್ಲ. ಬಟ್ ನ್ಯೂಸಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು 10 ವರ್ಷ ಹಿಂದೆ ಮತ್ತು ಇವಾಗ 2023 ಇದ್ರ ಬಗ್ಗೆ ಮಾತುಕತೆ ಆಗಿತ್ತು. ಅದು ಬಿಟ್ಟರೆ ನಮ್ಗೆ ಅಷ್ಟೊಂದು ಡೀಟೇಲ್ಸಾಗಿ ಗೊತ್ತಿರಲಿಲ್ಲ. ನನಗಂತೂ ಗೊತ್ತಿರಲಿಲ್ಲ ಗುರು. ನನಗೆ ಇವ್ರು ವೀಡಿಯೋ ಹಾಕಿ 4 ಡೇಸ್ ಆದಮೇಲೆ ನೋಡಿದೆ. ನಾನು ಚಾಟಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಲೈವ್ ಸ್ಟ್ರೀಮಲ್ಲಿ ನೋಡಿ ಬ್ರೋ ನೋಡಿ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ, ಏನಂಥದ್ದು ಏನಾಗಿದೆ ಅಂತ ನೋಡಿದಾಗ ನನಗೆ ಗೊತ್ತಾಗಿದ್ದು, ಓಕೆ ಈ ಥರ ಸೀನ್ ಆಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ನನಗೂ ಗೊತ್ತಿರಲಿಲ್ಲ. ನನಗೆ ನಮ್ಮ ಧರ್ಮಸ್ಥಳ ಟೆಂಪಲ್ ಏನಿದೆ ಅದು ಜೈನ್ಗೆ ಸಂಬಂಧಪಟ್ಟಿದ್ದು ಅಂತ ವಿಷಯನೇ ಗೊತ್ತಿರಲಿಲ್ಲ ಇಷ್ಟು ವರ್ಷ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ನಮ್ಮದು ಸಕಲೇಶ್ಪುರ, ಚಿಕ್ಕ ವಯಸ್ಸಿಂದ ನಾವು ನಮ್ಮ ಧರ್ಮಸ್ಥಳ ಟೆಂಪಲ್ಗೆ ಹೋಗಬೇಕು ಅಂದರೆ ನಮ್ಮ ಮನೇಲಿ ಯಾವ ಥರ ಅಂದರೆ ಲೈಕ್ ಒಂದು ವಾರದಿಂದನೇ ಶುದ್ಧಿ ಆಗಿಬಿಟ್ಟಿರ್ತಾರೆ ಮನೆಯಲ್ಲೆಲ್ಲ ಏನೂ ಮಾಡ್ದಲ್ಲೇ. ಆ ಥರ ಅಷ್ಟು ನೀಟು ಮತ್ತು ಅಷ್ಟು ಭಯ ಭಕ್ತಿ ಇತ್ತು. ಆ ಥರ ಜಾಗದಲ್ಲಿ ಈ ಥರ ಆಗಿದೆ. ಓಕೆ ಹಂಗಾಗಿದೆ ಅಂದ ತಕ್ಷಣ ನಾನು ಕೆಲವೊಂದು ವೀಡಿಯೋಸ್ ಕಮೆಂಟ್ ಸೆಕ್ಷನ್ಗಳು ನೋಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನಾನು ಸಮೀರ್ ಅವ್ರ ಬಗ್ಗೆ ಮುಂದಕ್ಕೆ ಮಾತಾಡ್ತೀನಿ. ಬಟ್ ಫಸ್ಟ್ ನಾನು ಏನು ಹೇಳಬೇಕು ಅನಿಸ್ತಿದೆ ಅಂದರೆ ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಿದ್ದಾರೆ. ಒಂದು ಊರಲ್ಲಿ ಏನಾರು ಆದರೆ ಊರಿಗೆ ಕೆಟ್ಟ ಹೆಸರು. ಯಾರೋ ಒಬ್ಬ ಚೂತಿಯ ಇದ್ದೇ ಇರ್ತಾರೆ, ಎಲ್ಲ ಥರನೂ ಇರ್ತಾರೆ ಮನುಷ್ಯರು. ಎಲ್ಲರೂ ಒಂದೇ ಥರ ಅಂತೂ ಡೆಫಿನೆಟ್ಲಿ ಇರೋಲ್ಲ. ಇವಾಗ ನೋಡ್ಕೊರೋ, ನಾನು ನನ್ನ ಲೈವ್ ಸ್ಟ್ರೀಮಲ್ಲಾಗಲಿ ನಾನು ಪ್ಯಾಡ್ವರ್ಡ್ಸ್ ಯೂಸ್ ಮಾಡ್ತೀನಿ, ಮಾತಾಡ್ತೀನಿ. ಹಂಗನ್ಬಿಟ್ಟು ನಾನು ಕೆಟ್ಟವನು ಅಂದರೆ ಅದನ್ನು ನೀವು ಜಡ್ಜ್ ಮಾಡೋದು ನಿಮಗೆ ಬಿಟ್ಟಿದ್ದು. ಓಕೆ ತುಂಬ ನಾಟಕ ಮಾಡ್ಕೊಂಡಿದ್ದವರು ನಿಮಗೆ ಒಳ್ಳೆಯವರು ಅಂತಲೂ ಅನಿಸ್ತಾರೆ. ಸೊ ಹಾಗೆ ನಾನು ಏನು ಹೇಳ್ತೀನಿ ಅಂದರೆ ಒಂದು ಊರಲ್ಲಿ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಎಲ್ಲ ಥರದವ್ರು ಇರ್ತಾರೆ. ಹಂಗನ್ಬಿಟ್ಟು ಆ ಊರೇ ಕೆಟ್ಟದ್ದು ಅನ್ನೋದು ತಪ್ಪು. ಇನ್ನೊಂದು ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರಾ. ದೇವಸ್ಥಾನಕ್ಕೆ ಅದ್ಯಾವುದು ಟ್ರೋಲ್ಗಳು, ದೇವ್ರನ್ನ ಪ್ರಶ್ನೆ ಮಾಡೋದು, ಏನೇನೋ ಸೀನ್ಗಳು, ಅದನ್ನೆಲ್ಲ ನೋಡ್ತಿದ್ರೆ ಬೇಜಾರಾಗುತ್ತೆ. ಗುರು ಮ್ಯಾಟ್ರ್ ಇರೋದು ಏನು, ನಡೆದಿರೋದು ಏನು, ಅದಕ್ಕೂ ದೇವ್ರ ಬಗ್ಗೆ ದೇವ್ರಿಗೆ ಒಂದು ಮಸಿ ಬಳಿಯೋ ಕೆಲಸಗಳು, ದೇವ್ರ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡೋದು, ಇವೆಲ್ಲ ಯಾವುದು ಗುರು? ಅದನ್ನು ಬಿಟ್ಬಿಡ್ರಿ. ಅಲ್ಲಿ ಪರ್ಸನ್ಗಳು ಅದಕ್ಕೆ ಬಿಲಾಂಗ್ ಯಾರಾಗಿದ್ದಾರೆ, ಆ ಕೇಸ್ಗೆ ಏನಿದೆ, ಆ ಕೇಸಲ್ಲಿ ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟವ್ರಿಗೂ ಇದಕ್ಕೂ ದೇವಸ್ಥಾನಕ್ಕೂ ಸಂಬಂಧನೇ ಇಲ್ಲ. ಓಕೆ ನೀವು ದೇವ್ರ ಮೇಲೇ ದೇವ್ರನ್ನೇ ಕರೆಸ್ಬಿಟ್ಟು ಕ್ವಶನ್ ಮಾಡ್ಬಿಡ್ತೀರೇನೋ. ಬಿಟ್ಟರೆ ಕೆಲವರು ಏನೋ ಹುಟ್ಟೇ ಇರಲಿಲ್ಲೇನೋ ಇದಾದಾಗ ಅಂಥವ್ರೆಲ್ಲ ಬಂದು ಬಾಯಿಗೆ ಬಂದಂಗೆ ಕಮೆಂಟ್ ಹಾಕ್ತೀರಾ, ಏನೇನೋ ಅಂತೀರಾ. ನಿಮ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಮತ್ತು ಸಮೀರ್ ಅವರು ಮತ್ತು ಈ ಥರ ಕ್ಲಿಯರಾಗಿ ಸಮೀರ್ ಅವರು ಏನು ವಿಡಿಯೋ ಮಾಡಿದಾರಲ್ಲ ಅದು ತುಂಬ ಸ್ಪಷ್ಟವಾಗಿದೆ. ಅಂದರೆ ನಾನು ಹೇಳ್ದಂಗೆ ಯಾರು ನೋಡಿದ್ರು ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ ಏನು ನಡೆದಿದೆ, ಏನಾಯಿತು, ಹೇಗಾಯಿತು ಅಂತ ಪ್ರತಿಯೊಂದು ಫುಲ್ ಡೀಟೇಲ್ಸ್ ಆಗಿದೆ. ಸೊ ಅದರಿಂದ ಇವಾಗ ಎಲ್ಲರಿಗೂ ಅದು ರೀಚ್ ಆಗಿದೆ. ಸೊ ಅವ್ರಿಗೊಂದು ಹ್ಯಾಟ್ಸ್ ಆಫ್. ಯಾಕೆಂದರೆ ಇಲ್ಲ ಅಂದಿದ್ರೆ ನಮ್ಗೆ ಎಲ್ಲರೂ ವೀಡಿಯೋ ಮಾಡಿ ಹಾಕಿದ್ದಾರೆ, ಎಲ್ಲ ಥರ ವೀಡಿಯೋನು ಬಂದಿದೆ. ಬಟ್ ನಮ್ಗೆ ಅಷ್ಟೊಂದು ಅರ್ಥ ಆಗಿರಲಿಲ್ಲ. ಇವಾಗ ಕೆಲವರು ಅವನು ಮುಸ್ಲಿಮು, ಅವನು ಏನೇನೋ ಅವ್ರ ಜಾತಿ ಮತ್ತೊಂದು, ನಿನಗೆ ಯಾಕೆ ಬೇಕಿದು, ನೀನು ಮುಸ್ಲಿಮು ನಿಮ್ಮದು ನೋಡ್ಕೋ, ನಿಮ್ಮಿದ್ರಲ್ಲಿ ಅದಾಗಿದೆ ನಿಮ್ಮಿದ್ರಲ್ಲಿ ಇದಾಗಿದೆ, ನೀನು ಯಾಕೆ ಹಿಂದೂಗಳ ಬಗ್ಗೆ ಮಾತಾಡೋದು, ಹುಡುಗಿ ಬಗ್ಗೆ ಮಾತಾಡೋದು, ಏನೇನೋ ಕೇಳೋದು ಅಂಥವ್ರಿಗೆಲ್ಲ ಫಸ್ಟ್ ಆಫ್ ಆಲ್ ತಲೆನೇ ಕೆಡಿಸ್ಕೋಬಾರ್ದು ಬ್ರದರ್. ನೀವು ನಾನು ಹೇಳ್ತಾ ಇರೋದು
ನೀವು ಅಷ್ಟೇ ಆ ಥರ ಕ್ವಶನ್ಗಳನ್ನ ಮಾಡ್ತಿರಲ್ಲ, ನೀನು ಅದು ಜಾತಿ ಅಂತ ನೀವೇ ವಿಡಿಯೋ ಮಾಡ್ಬೋದಿತ್ತಲ್ಲ ಹಿಂದೂ ಆಗ್ಬಿಟ್ಟು. ಹೋಗಲಿ ಗುರು, ನೀನು ಹೇಳ್ಬೋದು, ನೀನು ಮಾಡ್ಬೋದಿತ್ತಲ್ಲ DS ಅಂತ. ಗುರು, ನನಗೆ ಇಷ್ಟೊಂದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ರಿಸರ್ಚ್ ಮಾಡಿ ಮಾತಾಡೋದಕ್ಕೆ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಐಡಿಯಾ ಇಲ್ಲ ಗುರು. ಓಕೆ, ಫಸ್ಟ್ ಆಫ್ ಆಲ್ ಇದ್ದಿದ್ರೆ ನಾನೇ ಮಾಡ್ತಿದ್ದೆ. ಓಕೆ, ನಾನು ತಿಕ್ಕ ಮುಚ್ಕೊಂಡು ಇರ್ತಾ ಇರಲಿಲ್ಲ. ಸೊ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಂಪ್ಲೀಟಾಗಿ ಡೀಟೇಲ್ಸು. ಯಾಕೆ ಅವ್ರ ವಿಡಿಯೋ ನೋಡೇ ನಾನು ಇವಾಗ ತಿಳ್ಕೊಂಡಿದ್ದೀನಿ. ಓಕೆ, ಸೊ ಅವ್ರು ಏನೋ ಮಾಡಿದ್ದಾರೆ, ಅದ್ರ ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಮಾಡಬೇಕು ಹೊರತು ಕಾಲು ಎಳಿಬಾರ್ದು. ಓಕೆ, ಇಲ್ಲ ನೀವೇ ಮಾಡಬೇಕಿತ್ತು, ಸಿಂಪಲ್. ಅರ್ಥ ಆಯ್ತಾ? ಯಾಕೆಂದರೆ ಅಷ್ಟು ಈಸಿ ಅಲ್ಲ ಒಂದ್ರ ಬಗ್ಗೆ ಈ ಥರ ದೊಡ್ಡ ದೊಡ್ಡ ವಿಷಯಗಳು, ಈ ಥರ ತುಂಬ ಇದು ಎಂತ ಸುಮ್ಮನೆ ಬಾಯಿಗೆ ಬಂದಂಗೆ ಏನೋ ವಿಡಿಯೋ ಮಾಡ್ಬಿಟ್ಟು ಅದ್ರ ಬಗ್ಗೆ ಏನೋ ಒಂದು 4 ಮಾತು ಮಾತಾಡ್ದಂಗೆ ಅಲ್ಲ ಇದು. ಹಂಗೆ ಈಸಿಯಾಗಿ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಒಂಚೂರು ನಾವೇನಾದರೂ ಹೆಚ್ಚು ಕಮ್ಮಿಯಾಗಿ ಮಾತಾಡಿ ನಾವು ಇರೋದೇ ನಮ್ಮ ಸ್ಲ್ಯಾಂಗ್ ಏನೋ ಮಿಸ್ ಆಗಿ ಅಲ್ಲೇನೋ ಆಗಿ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಏನು ಬೇಕಾದರೂ ಆಗ್ಬೋದು. ಸೊ ಒಂದ್ರ ಬಗ್ಗೆ ನಾವು ಸುಮ್ಮನೆ ಏನೋ ಬಾಯಿಗೆ ಬಂದಂಗೆ ವಿಡಿಯೋ ಮಾಡಿ ಹಾಕೋದಲ್ಲ. ವ್ಯೂಸ್ ಬರುತ್ತೆ, ಜನ ಜೈ ಅಂತಾರೆ. ಇವಾಗ 4 ಜನ ನಮಗೂ ಸಪೋರ್ಟರ್ಸ್ ಇರ್ತಾರೆ, DS ಬ್ರೋ ಮಾಡಿ ಸರಿ ಅಂತಾರೆ ಅಂದ್ಬಿಟ್ಟು ಹಂಗೆ ಮಾಡೋಕ್ಕಾಗಲ್ಲ. ಇದು ಆ ಥರ ವಿಷಯನೂ ಅಲ್ಲ, ಹಂಗೆ ಮಾಡೋದಕ್ಕೂ ಆಗಲ್ಲ ನಾವು. ಸೊ ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರಬೇಕು, ರಿಸರ್ಚ್ ಮಾಡಬೇಕು. ಯಾರ್ಯಾರು ಇದ್ರ ಹಿಂದೆ ಇದ್ದರು, ಮುಂಚೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರುಗಳ ಹತ್ರ ಎಲ್ಲ ಥರ ಡೀಟೇಲ್ಸ್ ತೊಗೋಬೇಕು. ಅದನ್ನೆಲ್ಲ ತೊಗೊಂಡು ಅವ್ರು ವಿಡಿಯೋ ಮಾಡಿದ್ದಾರೆ. ಸೊ ಅವ್ರಿಗೆ ನಾವು ಈ ಟೈಮಲ್ಲಿ ಸಪೋರ್ಟ್ ಮಾಡಬೇಕು ನಿಂತ್ಕೊಂಡು. ಅವ್ರಿಗೆ ಇವಾಗ ಅವರು ರೀಸೆಂಟಾಗಿ ಸ್ಟೋರಿ ನೋಡಿದೆ, ಅವ್ರಿಗೆ ಕಾಲ್ಸ್ ಬರ್ತಾ ಇದೆ, ಮನೆ ಅಡ್ರೆಸ್ ಲೀಕ್ ಮಾಡಿದ್ದಾರೆ, ಥ್ರೆಟನ್ ಮಾಡ್ತಾರೆ. ಸಿಚುವೇಶನ್ ಹೆಂಗಿರುತ್ತೆ ಅಂತ ತುಂಬ ಜನಕ್ಕೆ ಸೋಷಿಯಲ್ ಮೀಡಿಯಾ ಯಾವಾಗಲೂ ನೋಡೋದು ಗೊತ್ತೇ ಇರುತ್ತೆ, ಯಾವ್ಯಾವ ಥರ ಬರ್ಬೋದು. ಬಿಕಾಸ್ ಯಾರೋ ಇವರು ವಾಯ್ಸ್ ರೇಸ್ ಮಾಡಿರೋದು ಕೂಡ ಯಾರೋ ಸಾಮಾನ್ಯ ಜನಗಳ ಮೇಲಂತೂ ಅಲ್ಲ, ಮೋಸ್ಟ್ ಪವರ್ಫುಲ್ ಅಂದಮೇಲೆ ಯಾವ ಥರ ಪ್ರೆಷರ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ MD ಸಮೀರ್ ಅವರು ಏನು ಮೋಸ್ಟ್ ಪವರ್ಫುಲ್ ಪರ್ಸನ್ ಅಲ್ಲ, ಅವರು ಒಬ್ಬ ಸಾಮಾನ್ಯ ನಂತರ ಯೂಟ್ಯೂಬರ್ ಅಷ್ಟೇ. ಸೊ ಅದನ್ನು ಫೇಸ್ ಮಾಡೋದಿದೆಯಲ್ಲ ಅವ್ರಿಗೆ, ಅದು ತುಂಬ. ಅಂಥದ್ರಲ್ಲಿ ನೀವು ಕಮೆಂಟ್ಸ್ಗಳಲ್ಲಿ ಬಾಯಿಗೆ ಬಂದಂಗೆ ಹಾಕ್ಬಿಟ್ಟು ಇನ್ನೂ ಡಿಮೋಟಿವೇಟ್ ಮಾಡಬೇಡ್ರಿ ಅಂಥವ್ರಿಗೆ. ಯಾರೋ ಒಬ್ಬರು ಇಂಥದಕ್ಕೆ ಹೋರಾಟಕ್ಕೆ ನಿಂತಿದ್ದಾರೆ, ಇದ್ರ ಬಗ್ಗೆ ಮಾತಾಡಿದ ಅಂಥವ್ರಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿರಿ. ಜಾತಿ ಗೀತಿ ಎಲ್ಲ ಬಿಟ್ಬಿಡ್ರಿ ಇವಾಗ. ಓಕೆ, ಇವಾಗ ಜಾತಿ ಎಲ್ಲ ಬರಲ್ಲ. ಓಕೆ, ಜಾತಿ ಇನ್ನೂ ನೋಡ್ತಿದ್ರೆ ಏನೂ ಮಾಡೋಕ್ಕಾಗಲ್ಲ. ನಾನಂತೂ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಥರದವರು ಇದೀವಿ ಗುರು. ನಮ್ಮದು ಜಾತಿ ಗೀತಿ ಎಲ್ಲ ನಾವು ನೋಡಲ್ಲ ಇವಾಗ. ಅದೆಲ್ಲ ನಮ್ಮ ತಾತ ಆ ಕಾಲದಲ್ಲೇ ಮುಗೀತು. ಇವಾಗೂ ಅದ್ರ ಬಗ್ಗೆ ನೀವು ಮಾತಾಡಿಕೊಂಡು ಏನೋ ಒಂದು ಸೇರಿಸ್ಬೇಕು, ಏನೋ ಒಂದು ಮಾಡಬೇಕು ಅಂತ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ನೋಡಿರಿ, ಲಾಸ್ಟ್ ಟೈಮು ಡಿ ಬಾಸ್ ಅವ್ರ ಕೇಸ್ ಆಯಿತು. ಅವಾಗ ಮೀಡಿಯಾ ಎಲ್ಲ ರೊಚ್ಚಿಗೆ ಎದ್ದು ಚೇಚಿ ಬೆಳಿಗ್ಗೆ ಎದ್ದೋಳು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಮ್ಮಗಿನ್ನ ಈ ಸೌಜನ್ಯ ಅವ್ರ ಬಗ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಯಾಕೆ ಅಂದರೆ ಅವರು TV ನೋಡ್ತಾರೆ, ಮೊಬೈಲ್ ನೋಡಲ್ಲ. ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಐಡಿಯಾನೇ ಇಲ್ಲ. ಬೆಳಗಾದರೆ TV ಹಾಕ್ತಾರೆ, ನ್ಯೂಸ್ ಹಾಕ್ತಾರೆ, ನೋಡ್ತಾರೆ. ನ್ಯೂಸಲ್ಲಿ ಒಂದಿನ ತೋರಿಸಿಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಗುರು? ಅದೇ ಡಿ ಬಾಸ್ದು ಡೈಲಿ ಹಾಕೋರು, ಡೈಲಿ ಚಚ್ಚವರು, ಬೆಳಿಗ್ಗೆ ಸಂಜೆ. ಅವ್ರಿಗೆ ಬೇಜಾರಾಗ್ಬಿಟ್ಟಿತ್ತು, ಏನಪ್ಪ ಇದು, ಏನು ಹಾಕಿದ್ರು ಇದೇ ಬರ್ತದಲ್ಲ ಅಂತ. ಏನ್ರಿ ಮೀಡಿಯಾ, ಇವಾಗ ಎಲ್ಲಿದ್ದೀರಾ ಮೀಡಿಯಾ? ಇದ್ರ ಜೊತೆಗೆ ಇನ್ನೂ ತುಂಬ ಕ್ರಿಯೇಟರ್ಸ್ ಇದ್ದಾರೆ. ಹೌದು, ಕೆಲವೊಂದಕ್ಕೆ ವಾಯ್ಸ್ ರೇಸ್ ಮಾಡಲ್ಲ, ಏನೂ ಮಾಡಲ್ಲ, ಬೇಡದೇ ಇರೋದಕ್ಕೆ ಅವ್ರವ್ರು ಇದಕ್ಕೆ ಮಾಡ್ತಾರೆ. ಈ ಥರನೂ ಇದ್ದಾರೆ. ಮತ್ತು ಕೆಲವ್ರನ್ನ ರೋಸ್ಟು ಟ್ರೋಲು ಮಾಡಿದ್ದಾರೆ. ಯಾರ್ಯಾರನ್ನ ಅಂದರೆ ತುಂಬ ಜನ ಮಾಡಿದ್ದಾರೆ, ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಿಲ್ಲ. ಇಲ್ಲ ಲಾಸ್ಟ್ ಟೈಮು ಬೆಳಗಾವಿ ಮ್ಯಾಟ್ರ್ ಆದಾಗಲೂ ತುಂಬ ಜನ ಮಾತಾಡಿಲ್ಲ ಅಂತ. ಓಕೆ, ನಾವು ತುಂಬ ಟೈಮ್ ಮಾತಾಡಿದ್ದೀವಿ, ಎಲ್ಲದ್ರ ಬಗ್ಗೆನೂ ಮಾತಾಡಿದ್ದೀನಿ. ಎಲ್ಲದಕ್ಕೂ ನಾನು ಲಾಸ್ಟ್ ಟೈಮು ಒಬ್ಬ ಕರ್ನಾಟಕನ ಏನೋ ರೇಸಿಸ್ಟ್ ಇವರು ಕನ್ನಡಿಗರು ಅಂದಾಗ ನಾನೇ ಫಸ್ಟು ವಾಯ್ಸ್ ರೇಸ್ ಮಾಡಿ ಅದ್ರ ಬಗ್ಗೆ ಮಾತಾಡಿ, ಅದಾದಮೇಲೆ ನನ್ನ ಮಿನಿ ರೇಡಿಯೋ, ನಮ್ಮ ಹರೀಶ್ ಬ್ರೋ ನನ್ನ ಜೊತೆಗೆ ಸೇರಿ, ನಮ್ಮ ಮಧು ಬ್ರೋ, ತುಂಬ ಜನ ಎಲ್ಲ ಕ್ರಿಯೇಟರ್ಸು ಸೇರಿ ದೊಡ್ಡ ಇದೇ ನಡೆದಿತ್ತು. ಓರಿಯನ್ ಮಾಲ್ ಮುಂದೆ 1000 ಜನ ಕನ್ನಡಿಗರು ಬಂದು ಅವನಿಗೋಸ್ಕರ ವೆಯ್ಟ್ ಮಾಡಿ. ನನ್ನ ಮಗ ತಿಕಾಲ ಮಾತಾಡಿದವನು ಬರಲಿಲ್ಲ. ಸೊ ಅಂಥದಕ್ಕೆಲ್ಲ ವಾಯ್ಸ್ ರೇಸ್ ಮಾಡಿದ್ದೆ ಫಸ್ಟ್. ಅದಕ್ಕೆ ನಾನು ವಾಯ್ಸ್ ರೇಸ್ ಮಾಡಿದ್ದೆ ನಾನು. ಓಕೆ, ಅಂಥದಕ್ಕೆ ಎಲ್ಲದಕ್ಕೂ ಬರೋರಿಗೆ. ಲಾಸ್ಟ್ ಟೈಮ್ ಹರೀಶ್ ಅವ್ರಿಗೂ ಅಷ್ಟೇ ತುಂಬ ಇದಾಯಿತು. ಅವರು ಬೆಳಗಾವಿ ವಿಷಯ ಮಾತಾಡಿದಾಗ ಅವ್ರ ವೀಡಿಯೋಸು ನೋಡಿರ್ತೀರ ನೀವು, ನನ್ನ ಮಿನಿ ರೇಡಿಯೋ ಹರೀಶ್ ಅವರು. ಸೊ ಅವ್ರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಅವಾಗ ಅವ್ರಿಗೆ ಏನೇನೋ ಆಯಿತು, ಅದನ್ನು ಬಿಡಿ. ಓಕೆ, ಬಟ್ ಒಬ್ಬರು ಆ ಥರ ನಿಂತ್ಕೊಂಡು ಯಾರೋ ಇನಿಷಿಯೇಟ್ ಮಾಡ್ತಿದ್ದಾರೆ, ಅದ್ರ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಹೊರತು ಹಿಂಗೆ ಮಾಡಬಾರ್ದು. ಓಕೆ, ಜಾತಿ ಅದು ದುಡ್ಡಿಸ್ಕೊಂಡ ಅದು ಮಾಡ್ದಲ್ಲ. 35 ಲಕ್ಷ ಕೊಟ್ಟರು. ಅಯ್ಯೋ ಗುರು, ಯಾರು ಗುರು ನೋಡ್ಕೊಬಂದ್ರಿ ಅದನ್ನೆಲ್ಲ? ಸುಮ್ಮನೆ ಏನೋ ಒಂದು ದೆಂಗಬೇಕು, ದೆಂಗದು ಯಾವ ಥರ ನೋಡ್ರಿ ಗುರು, ಒಬ್ರು ಒಳ್ಳೇದು ಮಾಡಿದ್ರೆ ಒಬ್ರು ಕೆಟ್ಟದ್ದು ಮಾಡಿದ್ವಿ. ಸೊ ಹಂಗಂದ್ಬಿಟ್ಟು ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರು ಅಲ್ಲ ನಾನು ಹೇಳ್ತೀನಿ.
ಬಟ್ ಒಂದು ಹೇಳ್ತೀನಿ ಗೈಸ್, ಈ ಥರ ಯಾರಾದರೂ ಇವಾಗ ವಾಯ್ಸ್ ರೇಸ್ ಮಾಡಿ ಸಮೀರ್ ಬ್ರೋ ಅವರಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು. ನಮ್ಮ ಹುಲಿಗಳು ನಮ್ಮ ಕಡೆದ ಸಮೀರ್ ಎಮ್ ಡಿ, ದೂತ ಸಮೀರ್ ಎಮ್ ಡಿ ಅವ್ರ ಚಾನಲ್ ಇದೆ, ಹೋಗ್ರಿ. ನೀವು ಇನ್ನೂ ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ರಿ, ನಿಂತ್ಕೊಳ್ರಿ, ಅವ್ರ ಜೊತೆಗೆ ಸಪೋರ್ಟ್ ನಾವು ಮಾಡಬೇಕು. ಇದು ಟಿ ವಿಲಿ ಯಾಕೆ ತೋರಿಸ್ತಿಲ್ಲ ಅದು ನನಗೆ ಗೊತ್ತಿಲ್ಲ. ಓಕೆ, ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಅಂತೂ ಒಟ್ಟಿಗೆ ನಿಂತಿದ್ದೀವಿ. ಇವಾಗ ನನಗೆ ಗೊತ್ತಿರಂಗೆ ಈ ವಿಷಯದಲ್ಲಿ ಯಾರು ನಾನಿಲ್ಲ ನಮ್ದು ಆ ಕ್ಯಾಟಗರಿ ಈ ಕ್ಯಾಟಗರಿ ಅಂತ ಹೇಳಲ್ಲ ಅನ್ಕೋತೀನಿ. ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊತಾರೆ. ಜೊತೆಗೆ ನಮ್ಮ ಆಡಿಯನ್ಸ್ ಸಬ್ಸ್ಕ್ರೈಬರ್ಸ್ ನೀವುಗಳು ಕೂಡ ನಿಂತ್ಕೊಂಡು ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಸಪೋರ್ಟ್ ಯಾವತ್ತೂ ಇರುತ್ತಾ, ಇಂಥದ್ದೆಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ಗೈಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸಮೀರ್ ಬ್ರೋಗೆ ನಮ್ಮ ಕಡೆಯಿಂದ ಏನೇ ಹೆಲ್ಪ್ ಬೇಕಾದರೂ ಅವ್ರನ್ನ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ, ಅವ್ರ ಅಪ್ಡೇಟ್ಸ್ ಇರುತ್ತೆ. ಆ್ಯಕ್ಚುಲಿ ಅವರು ಲಾಸ್ಟ್ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ, ನಾನು ನೋಡ್ದಂಗೆ ಕೋರ್ಟ್ದು ನೋಡಿದೆ, ಲಾಯರ್ ಹತ್ರ ಹೋಗಿದ್ರು, ಅವ್ರಿಗೇನೋ ನೋಟಿಸ್ ಬಂದಿರಬೇಕು. ಆದರೂ ಏನೂ ಮಾಡ್ಕೊಳಕ್ಕೆ ಆಗಲ್ಲ ಈ ವಿಷಯದಲ್ಲಿ. ನನಗೆ ಗೊತ್ತಿರಂಗೆ ಅವ್ರಿಗೆ ಏನೂ ತೊಂದರೆ ಆಗಲ್ಲ ಅನ್ಕೋತೀನಿ. ಆಗ್ದಲೇ ಇದ್ದರೆ ನಮಗೂ ಒಳ್ಳೆಯದು. ಯಾರು ತೊಂದರೆ ಆದರೆ ನಾವೇನು ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಇದಕ್ಕೆ ಯಾರು ರೀಸನ್ ಆಗಿರ್ತಾರೆ, ನ್ಯಾಯ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಇಷ್ಟು ವರ್ಷ ಆಯಿತು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.